ಪ್ರತಿಭೆಯನ್ನ ಮೆರೆಯುತ್ತಾ ಜನರನ್ನ ರಂಜಿಸುವುದರ ಜೊತೆಗೆ ಒಂದು ಕಲಾ ಸೇವೆಯನ್ನ ಮಾಡ್ತಾ ಬಂದಿರತಕ್ಕಂತ ನಮ್ಮೆಲ್ಲರ ನೆಚ್ಚಿನ ಮಾಸ್ಟರ್ ಆನಂದ್ ಸರ್ ಅವರು ಈಗ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ನಮ್ಮ PSI ಸಾಹೇಬರು, PSI ಮೇಡಮ್ ಅವರು, ಮತ್ತೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಮಹೇಶ್ ಮಣ್ಣೇನವರು ಮಾಡ್ಸರ್ ಅವರು, ಹಾಗೂ ನಮ್ಮ ಅಧ್ಯಕ್ಷ ಶಾಂತಿಲಾಲ್ ಪಟೇಲ್, ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶಿವಾನಂದ್ ತಿಪ್ಪ ಸರ್. ಮುದ್ದು ಮಕ್ಕಳೇ, ನೀವೆಲ್ಲ ತುಂಬಾ ಸೌಭಾಗ್ಯವಂತರು. ಯಾಕಂತಂದ್ರ ನಿಮ್ಮ ವಯಸ್ಸಿನಲ್ಲಿ ನಾವೆಲ್ಲ ಈ ರೀತಿ ನಿಜವಾದ ಸ್ಟಾರ್ಗಳನ್ನು ನೋಡಕ್ ಸಾಧ್ಯನೇ ಇರಲಿಲ್ಲ. ಎಲ್ಲಿ ನೋಡ್ಬೋದಿತ್ತು? ಅವಾಗಿನ ಕಾಲದಲ್ಲಿ ಟಿವಿ ಪೋಸ್ಟ್ಗಳಲ್ಲಿ ಅಷ್ಟೇ ನೋಡ್ತಿದ್ವಿ, ಹೌದು ತಾನೆ? ಆದ್ರೆ ಇವತ್ತು ನಿಮ್ಮ ಎದುರಿಗೆ ಒಬ್ಬ ಸೂಪರ್ ಸ್ಟಾರ್ ಆಗಮಿಸಿದ್ದಾರೆ, ಮಾಸ್ಟರ್ ಆನಂದ್ ಸರ್ ಅವರು. ಅವರಿಗೆ ಈಗ ನೇರವಾಗಿ ವೇದಿಕೆಯನ್ನು ಕೊಟ್ಟಿದ್ದೇನೆ. ಅವರೆಲ್ಲರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬೇಡ್ತಾ. ಎಲ್ರಿಗೂ ಹಾಯ್, ಹೇಗಿದ್ದೀರಾ? ಹೇಗಿದ್ದೀರಲ್ಲ? ಚೆನ್ನಾಗಿದೆ. ಸೂಪರ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಆಫ್ಟರ್ನೂನ್ ಆಯ್ತಾ? ಇನ್ನೇನು ಬೆಲ್ಲ ಹೊಡೆದ್ರೆ ಊಟಕ್ಕೆ ಹೋಗ್ಬೇಕೆಲ್ಲ. ಓಕೆ, JC ಇಂಗ್ಲಿಷ್ ಮೀಡಿಯಂ ಶಾಲೆಯ ಇವತ್ತಿನ ಈ ಕಾರ್ಯಕ್ರಮ ಟೀಚರ್ಸ್ ಡೇ ಅನ್ಬೇಕಾ, ದಿಢೀರ್ ಸ್ಕೂಲ್ ಡೇ ಅನ್ಬೇಕಾ, ಇಂಡಿಪೆಂಡೆನ್ಸ್ ಡೇನಾ? ನಿಮ್ಮ ಆ ತರದ ಫಂಕ್ಷನ್ ನಾನು ಬರದೆ ಸಡನ್ ಆಗಿ ಇವತ್ತು ನಾನು ಊರಿಗೆ ಬಂದಿರೋದನ್ನೇ ಒಂದು ಫಂಕ್ಷನ್ ಆಗಿ ನೀವೆಲ್ಲ ಮಾಡಿರೋದು ಇದು ನನ್ನ ಸೌಭಾಗ್ಯ. ಓಕೆನಾ? ನನಗೆ ಸಾರ್ ಹೇಳಿದ್ರು, ನಾವು ಆಶೀರ್ವಾದ ಮಾಡಕ್ ಬಂದೀವಿ, ನಾವು ಆಶೀರ್ವಾದ ಮಾಡಕ್ ನಾನು ಆಶೀರ್ವಾದ ತಗೊಳಕ್ ಬಂದಿದ್ದೀನಿ. ಯಾಕಂದ್ರೆ ನಿಮ್ ಸ್ಕೂಲ್ ಡೇಗೋ, ನಿಮ್ ಫಂಕ್ಷನ್ಗೋ, ನಿಮ್ ಇಂಡಿಪೆಂಡೆನ್ಸ್ ಡೇಗೋ ನಾನ್ ಬಂದಿದ್ರೆ ಓಕೆ ಅಪ್ಪ, ಅದು ನಾನ್ ಬಂದಿದ್ದೀನಿ ಇವತ್ತು ನಿಮ್ ಸ್ಕೂಲ್ಗೆ ಅನ್ಬೋದು. ಬಟ್ ನಾನ್ ಊರಿಗೆ ಬಂದಿರೋದಕ್ಕೆ ನೀವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರ, ಪಾಠ ಎಲ್ಲ ನಿಲ್ಸಿ. ಸೊ ಇದು ನನಗೆ ಸಿಗ್ತಾ ಇರೋ ಒಂದು ಆಶೀರ್ವಾದ. ಆಮೇಲೆ ಇವರೆಲ್ಲ ಈಗ ಇನ್ನೊಂದು ಸ್ವಲ್ಪ ಅದಕ್ಕಿಂತ ಇನ್ನೊಂದು ವರ್ಷ 2 ವರ್ಷ ದೊಡ್ಡವ್ರು ಅಷ್ಟೇನೆ. ಸೊ ಹಾಗಾಗಿ ಮಕ್ಕಳನ್ನ ದೇವ್ರ ಸಮಾನ ಅಂತ ಕರೆಯೋದು ಅದಕ್ಕೇನೆ. ಅವರಲ್ಲಿರೋ ಇನ್ನೋಸೆನ್ಸ್ ನಮಗ್ ಬರೋದಿಲ್ಲ. ಸೊ ಹಾಗಾಗಿ ಇವತ್ತು ಈ ಒಂದು ಎನರ್ಜಿ, ನಾನೇನ್ ಬಂದೆ ಸುತ್ತಲೂ ಎಲ್ಲ ಭಗವಂತನ ಒಂದು ಆಶೀರ್ವಾದ ಇವ್ರ ರೂಪದಲ್ಲಿ ನನಗಾಯ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎರಡನೇದಾಗಿ ಇಲ್ಲಿ ಅಂತಲ್ಲ, ಬೆಂಗಳೂರಲ್ಲೂ ಅಷ್ಟೇ, ಬೇರೆ ಎಲ್ಲ ಕಡೆನೂ ಅಷ್ಟೇ, ನಾನು ಹೋಗೋದು ಬರೀ ಸ್ಕೂಲ್ ಕಾಲೇಜ್ ಫಂಕ್ಷನ್ ಮಾತ್ರ. ಬೇರೆ ಯಾವ ಫಂಕ್ಷನ್ ಅಂತ ನಾನು ಒಪ್ಕೊಳ್ಳಲ್ಲ. ಅಷ್ಟು ಇದಾಗ ನಾನು ಖುಷಿಯಿಂದ ಹೋಗಲ್ಲ. ಯಾಕೆಂದ್ರೆ ಇದೊಂದು ಟ್ರಯಾಂಗಲ್ ಜಾಗ. ಏನಿದು ಟ್ರಯಾಂಗಲ್? ಒಂದು ಪಾಸ್ಟ್ ಜನರೇಷನ್, ಸೀನಿಯರ್ ಪ್ರಿನ್ಸಿಪಲ್ ಸಾಹೇಬರು, ಅಧ್ಯಕ್ಷರು, ದೊಡ್ಡವರು, ವೇದಿಕೆ ಮೇಲೆ ಅಂತ ಹಿರಿಯರು, ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಅದರ ಜೊತೆ ಪ್ರೆಸೆಂಟ್ ಟೀಚರ್ಸ್, ಪೇರೆಂಟ್ಸ್, ಅದಾದ್ಮೇಲೆ ಫ್ಯೂಚರ್. ಇದು 3 ಸಿಗುವಂತ ಏಕೈಕ ಟ್ರಯಾಂಗಲ್ ಅಂತಂದ್ರೆ ಅದು ಸ್ಕೂಲು, ಕಾಲೇಜು. ಅದಕ್ಕೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೆಲ್ಲ ಹೇಗೆ ಕೇಳ್ತಾರೆ ಅಂತಂದ್ರೆ, ನಿಮ್ಮೆಲ್ಲರ ಮನಸ್ಸು, ನಿಮ್ಮೆಲ್ಲರ ದಾರಿಯನ್ನು ಸರಿಯಾಗಿ ತೋರಿಸುವಂತ ಮೇಷ್ಟ್ರು, ಪ್ರಾಂಶುಪಾಲರು, ಒಂದು ಸಂಸ್ಥೆ, ಇದೆಲ್ಲ ಏನಿದೆ ನಿಮ್ಮ ಇಡೀ ಜೀವನವನ್ನು ರೂಪಿಸೋದ್ರ ಜೊತೆಗೆ ಒಂದು ಸಮಾಜವನ್ನು ರೂಪಿಸುವಂತ ಒಂದು ಶಕ್ತಿ ಶಾಲೆಗಿರುವಂಥದ್ದು. ಸೊ ಅದಕ್ಕೆ ಯಾವ ದೇವಸ್ಥಾನಕ್ಕೆ ಇಲ್ದಿರುವಂತ ಒಂದು ಭೇದ ಭಾವ ಶಾಲೆಗೂ ಇರೋದಿಲ್ಲ. ಸೊ ಹಾಗಾಗಿ ಆ ಶಾಲೆಯೇ ಒಂದು ದೇವಸ್ಥಾನ ಅಂತ ಅನ್ಕೊಂಡು ನಾನು ಆ ಭಾವದಲ್ಲಿ ಬಂದಿದ್ದೀನಿ ಇವಾಗಲೂ ಕೂಡ. ಸೊ ಎಲ್ಲರಿಗೂ ಮೊದಲನೇದಾಗಿ ಸರ್, ನಿಮಗೂ ಅಷ್ಟೇ, ಮೇಡಮ್ ನಿಮಗೂ ಅಷ್ಟೇ, ನಿಮ್ಮ ಸಮಯ ಮತ್ತೆ ನಿಮ್ಮ ಕೆಲಸವೇ ಹಾಗೆ. ಅಂಥದ್ರಲ್ಲಿ ನೀವು ನನಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿರೋದು ನನಗೊಂದು ಖುಷಿ. ಮತ್ತೆ ಅಲ್ಲಿ ಕೂತಿರೋದೆಲ್ಲ ನಮ್ಮ ಪಾದಯಾತ್ರಿ ಮಂಡಲ, ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಹೆಸರು ಹೇಳಿದ್ರೆ ಪ್ರತಿ ಸತಿ ಪಟ್ಟಿ ದೊಡ್ಡದಿದೆ. ಸೊ ಹಾಗಾಗಿ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಮಹಾಲಿಂಗಪುರ ಟು ಮಂತ್ರಾಲಯ ಅನ್ನೋದು 300 ಕಿಲೋಮೀಟರ್. ನಾವು 7 ದಿನದಲ್ಲಿ ನಾನು ಒಂದು ಪಾದಯಾತ್ರೆ ಮಾಡೋದಕ್ಕೆ ಅವರೆಲ್ಲ 25 ಕಿಲೋಮೀಟರ್, 50, 100 ಕಿಲೋಮೀಟರ್ ಒಬ್ಬೊಬ್ರು ಡಿವೈಡ್ ಮಾಡ್ಕೊಂಡು ನನಗೆ ಶಕ್ತಿ ತುಂಬ ಕರ್ಕೊಂಡೋದ್ರು. ಹಾಗಾಗಿ ನಾನು ಒಂದು ರಾಯರ ದರ್ಶನ ಮಾಡ್ಲಿಕ್ಕೆ ಆಯ್ತು. ನಿಮ್ಮ ಆಂಕರಿಂಗು ಸೂಪರ್ ಆಗಿದೆ ಸರ್. ಮತ್ತೆ ಈಗ ಸ್ಟಾರ್ಟಿಂಗ್ ಬರೋವಾಗ ನನ್ನ ಕೈಲಿ ಆಡಾಕ್ತಿದ್ರಿ, ಆಯ್ತಾ? ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಹಿಂಗೆ ಅಂದ್ರಿ, ಇವರೆಲ್ಲ ಕೂಗಿ ನನಗೆ ಅನ್ಕೊಂಡ್ರ ನೀವು. ಅವರೆಲ್ಲ ನನ್ನ ಹೆಂಕ ನಡೀತಾರೆ ಹೇಳಿ. ಈಗ ನನ್ನ ಮಗಳಿಂದ ವಂಶಿಕ ಅವ್ರ ಅಪ್ಪ ಅಂತ ಕೂಗಿದವರು, ಅವ್ರ ಮಾಸ್ಟರ್ ಗೊತ್ತಿಲ್ಲ ಅವ್ರಿಗೆ. ಮಾಸ್ಟರ್ ಸ್ವಲ್ಪ ಇವ್ರ ಹುಡುಗರಿಗೂ ಇಲ್ಲ ಅಲ್ಲಿ ಕೂತಿರೋರು ಗೊತ್ತೇ ಹೊರತು ಇವರಲ್ಲಿ 3/4 ಜನ ಎಲ್ಲರೇ ವಂಶಿಕ ಅವ್ರ ಡ್ಯಾಡಿ ಬಂದ್ರು ಅಂತಾನೆ ಕೂಗಿರೋದು.
ಸೊ ಹಾಗಾಗಿ ನನ್ನ ಮಗಳು ಸಹ ನಿಮ್ಮ ಏಜನೆ, ನಿಮ್ಮ ಥರನೇ ಅವಳು ಓದ್ತಾ ಇದ್ದಾಳೆ. ಎಲ್ಲರೂ ಚೆನ್ನಾಗಿ ಓದಿ ಆಟ ಮತ್ತು ಪಾಠ ಎರಡೂ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು. ಅಪ್ಪ ಅಮ್ಮ ಕಳಿಸ್ತಾರೆ ಅಂದ ತಕ್ಷಣ ಆಟನೇ ಮಾಡ್ಕೊಂಡಿರೋದಲ್ಲ, ಅಥವಾ ಓದೋ ಒಂದು ಫೋರ್ಸ್ ಮಾಡ್ತಾರೆ ಅಂತ ಅದು ಫೋರ್ಸ್ ಮಾಡ್ಕೊಳ್ಳೋದಲ್ಲ. ಏನೇ ಇದ್ರು ಮನಸ್ಸಲ್ಲಿ ಓಪನ್ ಆಗಿ ಅಪ್ಪ ಅಮ್ಮ ಹತ್ರ, ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿ ನನಗಿದು ಇಷ್ಟ, ನನಗಿದು ಕಲಿಯೋಕೆ ಇಷ್ಟ. ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಇನ್ನೂ ತುಂಬಾ ಸುಧಾರಿಸ್ಬೇಕು ಸರ್. ಅಂದ್ರೆ ಈಗ ನಮ್ಗೇನಾಗಿದೆ, ಕಾಮನ್ ಆಗಿ ಕೆಲವು ಸಬ್ಜೆಕ್ಟ್ಗಳಿದೆ, ಅಂದ್ರೆ ಏನೋ ಒಂದು ಆಗ್ಬೇಕು ಅಂದ್ರೆ ಅವನಿಗೆ ಆ ಸಬ್ಜೆಕ್ಟ್ ಅವಶ್ಯಕತೆ ಇಲ್ಲ ಅಂದ್ರೂ ಅದನ್ನ ಓದುವಂತ ಪರಿಸ್ಥಿತಿ ನಾವಿದ್ದೀವಿ. ಬಟ್ ಅದು ಚೇಂಜ್ ಆಗ್ತಾ ಇದೆ. ಅದಾಯ್ತು ಅಂತಂದ್ರೆ ಮಕ್ಕಳಿಗೆ ಇನ್ನೂ ಸಹಜವಾಗಿ ವಿದ್ಯಾಭ್ಯಾಸದ ಮೇಲೆ ಆಸೆ ಬರುತ್ತೆ. ಈಗ ನನಗೆ ತಗೊಳ್ಳಿ, ನನಗೆ ಬಯಾಲಜಿ ತುಂಬಾ ಇಷ್ಟ, ನಾನು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು. ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ 0, ಲೆಕ್ಕ ಯಾಕೆ ಕಲಿಬೇಕು ನಾನು? ಬಟ್ ಫೋರ್ಸಿಬ್ಲಿ ಮ್ಯಾಥ್ಸ್ ಫೇಲ್ ಆಗಿದ್ದಕ್ಕೆ ಬಯಾಲಜಿ ಪಾಸ್ ಆದ್ರೂ ಲೆಕ್ಕಕ್ಕಿಲ್ಲ, ನಾನು ಡಾಕ್ಟರ್ ಆಗಿಲ್ಲ, ಆಕ್ಟರ್ ಆಗೋದೆ ಅಲ್ವಾ, ವಿಧಿ. ಸೊ ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಸಬ್ಜೆಕ್ಟ್ ಇಷ್ಟ ಇರುತ್ತೆ. ಅದೇ ಸಬ್ಜೆಕ್ಟ್ ಅಲ್ಲಿ ಅವ್ರ ಎಕ್ಸಲೆನ್ಸಿ ಪಡೆಯುವಂತ ಒಂದು ಎಜುಕೇಶನ್ ಸಿಸ್ಟಮ್ ಬಂದ್ರೆ ಅದು ಬಹಳ ಉತ್ತಮ ಅಂತ ನಾನು ಭಾವಿಸ್ತಾ, ಈ ಒಂದು ದಿಢೀರ್ ಭೇಟಿಗೆ, ದಿಢೀರ್ ಅವಕಾಶ ಮತ್ತೆ ಈ ದಿಢೀರ್ ಸನ್ಮಾನ, ಇದೆಲ್ಲದರಲ್ಲೂ ನನ್ನ ಪ್ರೀತಿನೇ ಕಾಣ್ತಾ ಇದೆ. ನಿಮ್ಮ ಪ್ರೀತಿ, ಪ್ರೇಮ, ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರಬೇಕು, ನನ್ನ ಮಗಳ ಮೇಲೆ ಇರಬೇಕು, ಅಥವಾ ನನ್ನ ಕುಟುಂಬದಲ್ಲಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ನಿಮಗೆ ಎಲ್ಲರಿಗೂ. ನಿಮಗೂ ನನಗೂ ಏನ್ ಡಿಫ್ರೆನ್ಸ್ ಗೊತ್ತಾ? ಇನ್ನು 10 ವರ್ಷ 20 ವರ್ಷ ಬಿಟ್ಕೊಂಡ್ಬಂದ್ಮೇಲೆ ನೀವೆಲ್ಲ ದೊಡ್ಡವರಾಗ್ಬಿಡ್ತೀರ. ನನಗೂ ವಯಸ್ಸಾಗಿರುತ್ತೆ, ಆದ್ರೆ ನನ್ನ ಯಾವಾಗ್ಲೂ ಮಾಸ್ಟರ್ ಅಂತ ಇರ್ತಾರೆ. ಸೊ ನಾನು ಯಾವಾಗ್ರೀನ್ ಚಿಕ್ಕವನು, ನೀವೆಲ್ಲ ದೊಡ್ಡವರಾಗ್ಬಿಡ್ತೀರ, ನಾನು ದೊಡ್ಡವನ್ ಆಗೋದೇ ಇಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎನಗಿಂತ ಕಿರಿಯನಿಲ್ಲ, ಎನಗಿಂತ ಕಿರಿಯನಿಲ್ಲ. ಯಾಕಂದ್ರೆ ಎಲ್ಲರೂ ನನ್ನ ಪ್ರೀತಿಸಿರೋದು ನಿಮ್ಮ ವಯಸ್ಸಿಂದ, ಎಲ್ಲರೂ ನನ್ನ ನೋಡೋಕೆ ಇಷ್ಟಪಡೋದೇ ನಿಮ್ಮ ತರ. ಹಾಗಾಗಿ ನಾನು ಯಾವತ್ತೂ ಮಾಸ್ಟರ್ ಆನಂದ್. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಒಂದು ನಿಮಿಷ ಅವರು ಒಂದು ಮಾತು ಹೇಳಿಬಿಟ್ರು, ಏನಂದ್ರೆ ನಾನು ಯಾವಾಗಲೂ ಮಾಸ್ಟರ್ ಆನಂದ್ ಅಂತ ಹೇಳಿ. ನಿಜವಾಗ್ಲೂ ಅವ್ರು ಮಾಸ್ಟರ್ ಅರ್ಥ ಏನು ಗೊತ್ತಾ? ರಾಜು ತಾಳಿಕೋಟೆ ಅವರಿಗೆ ನಿಮ್ಗೆ ಅರ್ಥ ಆಗುತ್ತೆ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಒಂದು ನಿರೂಪಣೆ ಮಾಡ್ಬೇಕಾದ್ರೆ ಏನಂತ ಕರಿತೀವಿ? ಮಾಸ್ಟರ್ ಆಫ್ ಸೆರೆಮನಿ ಅಂತ ಕರಿತೀವಿ. ಇವತ್ತು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ, ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರು ಯಾವಾಗಲೂ ಆ ಒಂದು ಕಾರ್ಯಕ್ರಮಕ್ಕೆ ಮಾಸ್ಟರ್ ಆಗೇ ಇರ್ತಾರೆ. ಇದು ಯಾವಾಗಲೂ ಮಾಸ್ಟರ್ ಅನ್ನೋ ಶಾಖ ಯಾವಾಗಲೂ ನಿರಂತರವಾಗಿರುತ್ತೆ ಅಂತ ನನ್ನ ಮಾತು ಅಷ್ಟೇ. ನಮಸ್ಕಾರ. ಧನ್ಯವಾದಗಳು ಸರ್. ಮಾಸ್ಟರ್ ಅಂತ ಅವತ್ ಕರೆದ್ರು ಸರ್ ಹೇಳಿದಂಗೆ ಇವತ್ತು ಮಾಸ್ಟರ್. ಯಾಕಂತಂದ್ರ ನಿರೂಪಕರು ಅಂದ ತಕ್ಷಣ ಕರ್ನಾಟಕದಲ್ಲಿ ಇಬ್ಬರೇ ಬರೋದು, ಒಂದು ಮಾಸ್ಟರ್ ಆನಂದ್ ಸರ್, ಮತ್ತೊಬ್ರು ಅನುಶ್ರೀ ಮೇಡಮ್. ಈ ರೀತಿ ಒಂದು ಪುರುಷರ ವಿಭಾಗದಲ್ಲಿ ಆನಂದ್ ಸರ್ ಅವರು, ಮಹಿಳಾ ವಿಭಾಗದಲ್ಲಿ ಅನುಶ್ರೀ, ಇವರನ್ನ ಮೀರಿಸೋ ನಿರೂಪಕರು ಮತ್ತೊಬ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟು ನಿರಂತರವಾಗಿ ಮತ್ತೆ ಎಷ್ಟು ಸರಳತೆ, ಸೌಜನ್ಯತೆ ಇದ್ರೆ ಅವ್ರ ಡ್ರೆಸ್ ನೋಡಿದ್ರೆ ಸಾಕು. ನಮ್ಗೆ ಏನಾದ್ರು ಬಂದ್ಬಿಡ್ತು ಅಂದ್ರೆ ನಮ್ಗೆ ಪ್ಯಾಂಟ್ ಯಾಕಡೆ ಶರ್ಟ್ ಯಾಕಡೆ ಗೊತ್ತಿರಂಗಿಲ್ಲ. ಇವ್ರು ಇಷ್ಟು ವರ್ಷ ನಿರಂತರವಾಗಿ ಒಬ್ಬ ಸೂಪರ್ ಸ್ಟಾರ್ ಆಗಿದ್ದು ಸಹಿತ ಇಷ್ಟು ಸರಳವಾಗಿ ಒಂದು ಲುಂಗಿಯನ್ನ, ಒಂದು ಶರ್ಟ್ ಅನ್ನ ಹಾಕೊಂಡು ಬಂದಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಂತ್ರಾಲಯದ ಸೇವಾ ಸಮಿತಿಯ ಜೊತೆಗೆ ಇವ್ರ ತಂಡದೊಂದಿಗೆ ಇಲ್ಲಿಂದ ಮಹಲಿಂಗಪುರದಿಂದ ಮಂತ್ರಾಲಯದವರೆಗೂ ನಡ್ಕೊಂಡು ಹೋಗಿದ್ದಾರೆ. ಮಹಲಿಂಗಪುರಕ್ಕೆ ಬಂದು ಮಂತ್ರಾಲಯದವರೆಗೂ ಪಾದಯಾತ್ರೆ ಮಾಡಿರ್ತಕ್ಕಂಥ ರಾಯರ ಭಕ್ತರು. ಎಷ್ಟು ಭಕ್ತಿ ಇದೆ ನೋಡ್ರಿ. ನಮಗೆ ಸ್ವಲ್ಪ ಬುದ್ಧಿ ಬಂದ್ರೆ ಸಾಕು, ಸ್ವಲ್ಪ ಓದ್ಕೊಂಡ್ಬಿಟ್ಟು ಸಾಕು, ಈ ಭಕ್ತಿ ತಗೊಂಡು ಏನ್ ಮಾಡ್ತೀವಿ, ದೇವರಲ್ಲಿ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ಇದೆ ಅಂತದ್ರಲ್ಲಿ. ಮತ್ತೆ ಇನ್ನೊಂದು ಎಷ್ಟು ಪ್ರಬುದ್ಧತೆ ಇದೆ. ಇವ್ ಆಕ್ಟರ್ ಅಂದ್ರೆ ಬರೀ ಆಕ್ಟರ್. ಅವ್ರು ಇನ್ನೊಂದು ಮಾತಾಡಿದ್ರು, ನನಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅಂಕ ಬಂದಿದ್ರೆ ನಾನು ಏನಾಗ್ತಿದ್ದೆ ಅಂತಂದ್ರು, ಡಾಕ್ಟರ್ ಆಗ್ತಿದ್ದೆ ಅಂತಂದ್ರು. ಕೃಷ್ಣ ಹೇಳ್ತಾರೆ ಅಂದ್ರಿಗೆ ಆಗೋದೆಲ್ಲ ಒಳ್ಳೇದಕ್ಕೆ, ಆಗಲಿರುವುದು ಒಳ್ಳೇದಾಗಿದೆ. ಅವ್ರು ಡಾಕ್ಟರ್ ಆಗಿದ್ರೆ ನಮ್ಗೆ ಯಾರಿಗೂ ಗೊತ್ತೇ ಇರ್ತಿರ್ಲಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಅವ್ರು ಡಾಕ್ಟರ್ ಆಗಿದ್ದಾರೆ. ಇವತ್ತು ನಾಡಿನಾದ್ಯಂತ ಒಬ್ಬ ಸ್ಟಾರ್ ಆಗಿ ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆ ಮ್ಯಾಥಮೆಟಿಕ್ಸ್ ನಾಲೆಡ್ಜ್ ಕೊಡದೇ ಇದ್ದಿದ್ರೆ ಒಳ್ಳೇದಾಯ್ತು ಅಂತ ಕಾಣಿಸುತ್ತೆ. ಇಲ್ಲಾಂದ್ರೆ ಅವ್ರು ಡಾಕ್ಟರ್ ಆಗಿದ್ರು ನಮಗೆ ಗೊತ್ತಿರಲಿಲ್ಲ. ಅದು ತಾನೆ. ಮತ್ತೆ ಇನ್ನೊಂದು ಅದ್ಭುತ ವಿಷಯಗಳನ್ನು ಹಂಚ್ಕೊಂಡು, ಒಬ್ಬ ಯಾಕ್ಟೂ ಇಂಥ ಯೋಚನೆಗಳು ಇರಬೇಕು. ನಿಜವಾಗ್ಲೂ ಈ ತರ ಎಲ್ಲರೂ ಇದ್ರೆ ಎಷ್ಟು ಅದ್ಭುತ ನೋಡ್ರಿ. ನಿಮ್ಗೆ ಯಾವ್ದು ಇಷ್ಟ ಇಲ್ಲ, ಅವ್ರು ಫಿಸಿಕ್ಸ್ ಬೇಡ ನಿಮ್ಗೆ ಬಯಾಲಜಿ ಇಷ್ಟನ, ಬಯಾಲಜಿ ಅಷ್ಟೇ ಓದೋ ತರ ಆಗ್ಬೇಕು. ಮ್ಯಾಥಮೆಟಿಕ್ಸ್ ಇಷ್ಟ, ಅದನ್ನ ಅಷ್ಟೇ ಓದೋ ತರ ಆಗ್ಬೇಕು. ಸುಮ್ಮನೆ ಎಲ್ಲದನ್ನು ಓದ್ಬೇಕು, ಇಷ್ಟ ಇಲ್ಲದನ್ನು ಓದ್ಬೇಕು, ಕಷ್ಟ ಪಡ್ಬೇಕು, ಏನು ಗಳಿಸಕ್ಕಾಗಲ್ಲ ಅಂತಕ್ಕಂಥದ್ದನ್ನ ತಿಳಿಸ್ಕೊಟ್ರು. ಈ ಶಿಕ್ಷಣ ಇಲಾಖೆ ಈ ಸಂದೇಶ ಹೋಗ್ಬೇಕು. ಇಂಥ ಸೂಪರ್ ಸ್ಟಾರ್ಗಳೆಲ್ಲ ಅಂತ ಧ್ವನಿಯನ್ನು ಎತ್ತಿದಾಗ ಶಿಕ್ಷಣದಲ್ಲಿ ನಿಜವಾಗ್ಲೂ ಬದಲಾವಣೆ ಆಗ್ಬೇಕು ಅಂತಾನೆ. ಹಾಗಾಗಿ ಅದ್ಭುತ ವಿಚಾರಗಳನ್ನು ಹಂಚಿಕೊಂಡು ಆಶೀರ್ವಾದ ಮಾಡಿದ್ರಿ ಸರ್. ನೀವು ನಮ್ಮ ಶಾಲೆಗೆ ಬಂದಿದ್ದು ನಮಗೆ ತುಂಬಾ ಸಂತೋಷ ಅನಿಸ್ತು. ನಮ್ಮ ಮಕ್ಕಳಿಗೆ ಸಿಕ್ಕ ಸೌಭಾಗ್ಯ ಸರ್ ಇದು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮಕ್ಕಳ ಮೇಲೆ ಹೀಗೆ ಇರಲಿ ಸರ್ ಅಂತ ಹೇಳ್ತಾ ಸಂಕ್ಷಿಪ್ತರು ಆಗಮಿಸ್ತಾ ಇದ್ದಾರೆ. ಇದೀಗ ನಮಸ್ಕಾರ. ನಮ್ಗಿಂತ ಜಾಸ್ತಿ ಆನಂದ್ ಸರ್ಗೆ ಥ್ಯಾಂಕ್ಸ್ ಜಾಸ್ತಿ ಇದ್ದಾರೆ. ಏನಿಲ್ಲ, ಸರ್ ಹೇಳಿದ್ರು ಅಷ್ಟೇ.
ನಿಮ್ಮ ವಯಸ್ಸಿಂದವರು ಡಾಕ್ಟರ್ ಒಬ್ಬರು ಆಕ್ಟರ್ ಆಗಿದ್ದಾರೆ, ನ್ಯಾಷನಲ್ ಅವಾರ್ಡ್ ಕೂಡ. ನಿಮಗೂ ಅದರ ಅವ್ರ ಛಾಯೆ ನಿಮ್ಮ ಮೇಲೆ ಬೀಳಿ, ನೀವು ಅದಕ್ಕೆ ದೊಡ್ಡ ವ್ಯಕ್ತಿ ಆಗಲಿ ಬರುತ್ತೆ. ನಮಸ್ತೆ. ಧನ್ಯವಾದಗಳು ಸರ್. ಈಗ ಧನ್ಯವಾದಗಳು ಸರ್. ಮೇಡಮ್ ಅವರಿಂದ ಒಂದೇ. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಮಕ್ಕಳಿಗೆಲ್ಲ ತುಂಬಾ ಬಿಸಿಲಾಯ್ತು ಅನ್ಸುತ್ತೆ. ನಮ್ಮನ್ನ ನೆರಳಲ್ಲಿ ಕೂರಿಸಿ ಮಕ್ಕಳನ್ನ ಬಿಸಿಲಲ್ಲಿ ಕೂರಿಸಿ ನೋಡಕ್ಕಾಗಲ್ಲ. ಆದ್ರೂ ಕೂಡ ಮಾಸ್ಟರ್ ಅನಂತ್ ಸರ್ಗೋಸ್ಕರ ನೀವು ಬಿಸಿಲಾದ್ರೂ ಕೂಡ ಪರವಾಗಿಲ್ಲ, ನಮಗೆ ಸರ್ನ ನೋಡುವಂತ ಸೌಭಾಗ್ಯ ಸಿಕ್ತು ಅಂತ ಹೇಳಿ ಇಲ್ಲಿ ಕುತ್ಕೊಂಡಿದ್ದೀರಾ. ಕೆಲವು ಮಕ್ಕಳಿಗೆ ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ, ಆದ್ರೂ ಕೂಡ ಅವ್ರು ಬಂದ ತಕ್ಷಣ ಯಾರೋ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತೇಳಿ ತಾವು ಕೂಡ ಅವ್ರ ಜೊತೆಗೆ ಸೇರಿ ಚಪ್ಪಾಳೆ ತಟ್ಟಿ ಈಗ ಸ್ವಲ್ಪ ರಿಮೈಂಡ್ ಆಗಿರ್ಬೇಕು. ಯಾವತ್ತೋ ಒಂದಿನ ಟಿವಿ ನೋಡಿದ್ನಲ್ಲ, ಯಾವುದೋ ಒಂದು ಆಂಕರಿಂಗ್ ಅಲ್ಲಿ ನೋಡಿದ್ನಲ್ಲ, ಅಥವಾ ಯಾವುದೋ ಒಂದು ಮೂವಿ ನೋಡಿದ್ನಲ್ಲ ಅಂತೇಳಿ ಅವರಿಗೆ ಈಗ ಕೆಲವರಿಗೆ ನೆನಪಾಗ್ತಿರುತ್ತೆ, ಕೆಲವು ಮಕ್ಕಳಿಗೆ ಗೊತ್ತಿರುತ್ತೆ, ಸ್ವಲ್ಪ ದೊಡ್ಡವರಿಗೆಲ್ಲ. ಅವರು ಎಷ್ಟು ಸಾಧನೆ ಮಾಡಿದಾರೋ ಚಿಕ್ಕ ವಯಸ್ಸಿನಲ್ಲಿ.